ಆವಾಗವಾಗ ನಾನು ತಿನ್ನಬೇಕು ಅಂತ ನೆನೆಸ್ಕೊಳ್ಳೋ ಪಲ್ಯ ಅಂದರೆ ಅದು ಕುಂಬಳಕಾಯಿ ಪಲ್ಯ. ಅದೇನೋ ಗೊತ್ತಿಲ್ಲ, ನಾನು ಚಿಕ್ಕವಳಿದ್ದಾಗಿಂದನೂ ಈ ಪಲ್ಯನ ತುಂಬಾ ನೆನೆಸ್ಕೊತೀನಿ. ಅಂದರೆ ಮಾಡಿ 1 ತಿಂಗಳಿಗೋ 2 ತಿಂಗಳಿಗೋ ಪುನಃ ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತು ನಾನು ನೆನೆಸ್ಕೊಂಡಾಗೆಲ್ಲ ಅದು ನನ್ನ ಕಣ್ಣಿಗೆ ಬೀಳುತ್ತೆ, ಅಥವಾ ಯಾರಾದರೂ ತಗೋ ಅಂತ ಕೊಡ್ತಾರೆ. ಅದೇ ರೀತಿ ಇವತ್ತು ಕೂಡ ನಮ್ಮ ಮಾವನು ತಂದುಕೊಟ್ರು. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಕುಂಬಳಕಾಯಿ ಪಲ್ಯ ತಿನ್ನಬೇಕು ಅಂತ. ಸೊ ನಮ್ಮ ಮಾವ ಇವತ್ತು ತಂದುಕೊಟ್ರು. ಹಾಗಾಗಿ ಲೇಟ್ ಮಾಡೋ ಸೀನೇ ಇಲ್ಲ. ಬೇಗ ಒಂದು ಕುಂಬಳಕಾಯಿನ ಹಚ್ಕೊಂಡು ಪಲ್ಯ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ. ಪುಟಾಣಿ ಕುಂಬಳಕಾಯಿ ಅದೇ ಸಾಕಾಗುತ್ತೆ ನಮಗೆ. ಮತ್ತು ಇದು ಸ್ವಲ್ಪ ಎಳೆ ಕುಂಬಳಕಾಯಿ ಆಗಿತ್ತು, ಹಾಗಾಗಿ ಜಾಸ್ತಿ ಬೇಯಿಸೋ ಅಂಥ ಅವಶ್ಯಕತೆ ಇರಲಿಲ್ಲ. ನಾರ್ಮಲಾಗಿ ಎಲ್ಲರೂ ಪಲ್ಯ ಹೆಂಗೆ ಮಾಡ್ತಾರೋ ಹಾಗೆ ಮಾಡೋದು. ಆದರೆ ಕಾಯಿ ತುರಿ ಸ್ವಲ್ಪ ಹೆಚ್ಚಾಗಿ ಹಾಕಿ ಪಲ್ಯ ಮಾಡಿಕೊಂಡ್ರೆ ಕುಂಬಳಕಾಯಿ ಪಲ್ಯ ಸಖತ್ತಾಗಿರುತ್ತೆ. ಸೊ ಕುಂಬಳಕಾಯಿ ಪಲ್ಯ ರೆಡಿ ಆಯಿತು. ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನನಗೆ ಅಕ್ಕಿ ರೊಟ್ಟಿ ಮಾಡೋದು ಅಂದರೆ ಒಂದು ದೊಡ್ಡ ಟಾಸ್ಕ್ ಇದ್ದಂಗೆ. ಏನಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಬರೋರು ಕೆಲವೊಬ್ಬರು ಎಷ್ಟು ಚೆನ್ನಾಗಿ ಉಬ್ಬೋ ರೀತಿ ಮಾಡಿರ್ತಾರೆ ಅಂದರೆ ನಂಗೆ ಸತ್ಯವಾಗಲೂ ರೊಟ್ಟಿ ಆ ಥರ ಮಾಡೋದಕ್ಕೆ ಬರಲ್ಲ. ನಾನು ಯಾವುದ್ಯಾವುದೋ ವೇಗಳಲ್ಲಿ ಟ್ರೈ ಮಾಡಿಬಿಟ್ಟಿದ್ದೀನಿ, ಬಂದಿಲ್ಲ. ಬಟ್ ಇವಾಗ ಇದೊಂದು ಲಾಸ್ಟ್ ಟೈಮ್ ಮಾಡಿದಾಗ ಇದೇ ರೀತಿ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಅದಕ್ಕೆ ಇವತ್ತು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಅಂದರೆ ಫಸ್ಟು ಒಂದು ಚಟ್ಟಿಲಿ ನೀರನ್ನ ಕಾಯಿಸ್ಕೊಂಡು ಅದಕ್ಕೆ ಹಿಟ್ಟಾಕಿ ಮುದ್ದೆ ಮಾಡ್ತೀವಲ್ಲ, ಆ ರೀತಿ ತಿರುಗಿಬಿಟ್ಟು ಆ ಥರ ನನಗೆ ನಮ್ಮ ಅಕ್ಕ ಹೇಳ್ಕೊಟ್ಟಿದ್ರು. ಬಟ್ ಅದು ಕೂಡ ನನಗೆ ಬರಲಿಲ್ಲ. ಸೊ ಅದು ಯಾವುದು ಬೇಡ ಅಂದ್ಬಿಟ್ಟು ಜಸ್ಟ್ ಒಂದು ಪಾತ್ರೆಗೆ ಹಸಿಟ್ಟು ಹಾಕೋಬಿಟ್ಟು ಒಂದು ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಅದರಲ್ಲಿ ನೀಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಕೆಳಗಡೆನೆ ಅಂದರೆ ಚಪಾತಿ ಮಣೆಯಲ್ಲೂ ನಾನು ತಟ್ಟಿಲ್ಲ, ಸ್ಲ್ಯಾಬ್ ಮೇಲೆ ನೀಟಾಗಿ ಒರೆಸ್ಕೊಂಡು ತಟ್ಕೊಂಡೆ. ತುಂಬಾ ಚೆನ್ನಾಗಿ ಬಂತು. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್.